ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗಡಿನಾಡು ಬಳ್ಳಾರಿಯಲ್ಲಿ ತಡರಾತ್ರಿ ಸುರಿದಿರತಕ್ಕಂಥ ಭಾರೀ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳೇ ಸೃಷ್ಟಿಯಾಗಿವೆ. ಹಲವು ಕಡೆ ಮರಗಳು ಧರಸೆ ಆಗಿದ್ರೆ ಮತ್ತು ಕೆಲವು ಕಡೆ ವಿದ್ಯುತ್ ಕಂಬಗಳು ಬಿದ್ದು ವಿದ್ಯುತ್ ಸಮಸ್ಯೆ ಕೂಡ ಆಗಿರುವಂಥದ್ದು. ಜೊತೆಗೆ ತಾಲೂಕಾ ಕಚೇರಿ ಆವರಣದಲ್ಲಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನೀರು ನಿಂತಿದೆ. ತಾವು ಗಮನಿಸ್ಬೋದು, ನಾನು ಬಳ್ಳಾರಿಯ ಹಳೆ DC ಆಫೀಸ್ ಕಚೇರಿ ಮುಂಭಾಗದಲ್ಲಿರ್ತಕ್ಕಂತಹ ಹಳೆ ತಹಸೀಲ್ದಾರ್ ಕಚೇರಿ ಮುಂಭಾಗದಲ್ಲಿದ್ದೀನಿ. ಜೊತೆಗೆ ಇಲ್ಲಿ ಗ್ರಾಮೀಣ ಠಾಣೆ ಇದೆ ಮತ್ತು ಬುರುಸ್ಪೇಟೆ ಪೊಲೀಸ್ ಠಾಣೆ ಇದೆ ಮತ್ತು ಕೃಷಿ ಕಚೇರಿ ಕೂಡ ಇರುವಂಥದ್ದು. ಸಾಕಷ್ಟು ಕಚೇರಿಗಳು ಇಲ್ಲಿ ಈ ಆವರಣದಲ್ಲಿ ಇರುವಂಥದ್ದು. ಈ ಆವರಣದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮೊಣಕಾಲುವರೆಗೆ ನೀರು ನಿಂತಿರುವಂಥದ್ದು. ಹೀಗಾಗಿ ಬೆಳಗ್ಗೆ ಅಧಿಕಾರಿಗಳು ಬರಬೇಕಂದ್ರೂ ಕೂಡ, ಇವಾಗ ಸಂಡೇ ಆಗಿದ್ದರೂ ಕೂಡ ಪೊಲೀಸ್ ಅಧಿಕಾರಿಗಳು ತಮ್ಮ ಡ್ಯೂಟಿಗೆ ಬರ್ತಾರೆ. ಬರಬೇಕಾದ್ರೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನೀರು ನಿಂತ್ಕೊಂಡಿದೆ. ಹೀಗಾಗಿ ಹೋಗೋದಕ್ಕೂ ಕೂಡ ಕಷ್ಟ ಆಗ್ತಾ ಇರುವಂಥದ್ದು. ಜೊತೆಗೆ ಸಾಕಷ್ಟು ಕಸ ಕಡ್ಡಿಗಳು ಕೂಡ ಹರಿದು ಬಂದಿರುವಂಥದ್ದು. ಸ್ಟೇಷನ್ ಮುಂಭಾಗದಲ್ಲೇ ಅಷ್ಟು ಪ್ರಮಾಣದಲ್ಲಿ ಹೊಲಸು ಹರಿದು ಬಂದಿರುವಂಥದ್ದು. ಹೀಗಾಗಿ ಬಳ್ಳಾರಿ ನಗರದಲ್ಲಿ ಡ್ರೈನೇಜ್ ಸಿಸ್ಟಮ್ ಸರಿ ಇಲ್ಲದಕ್ಕೆ ಇಷ್ಟು ಪ್ರಮಾಣದಲ್ಲಿ ನೀರು ಅಲ್ಲಲ್ಲಿ ನಿಂತ್ಕೊಳ್ಳುವಂಥ ಪರಿಸ್ಥಿತಿ ಉಂಟಾಗಿರುವಂಥದ್ದು. ನಿನ್ನೆ ಸಾಕಷ್ಟು ಮನೆಗಳಿಗೆ ಕೂಡ ನೀರು ನುಗ್ಗಿತ್ತು. ಜೊತೆಗೆ ಏನು ಶಾಪಿಂಗ್ ಮಾಲ್ಗಳಿದ್ದಾವೆ, ಕೆಳಗಡೆ ವಾಹನಗಳನ್ನು ನಿಲುಗಡೆ ಮಾಡೋಕ್ಕೋಸ್ಕರ ಏನು ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಅಂಡರ್ಗ್ರೌಂಡ್ನಲ್ಲಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನೀರು ನಿಂತುಕೊಂಡಿತ್ತು. ಜೊತೆಗೆ ಮನೆಗಳಿಗೆ ನೀರು ನುಗ್ಗಿ ದವಸ ಧಾನ್ಯಗಳು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಹಾನಿಯಾಗಿತ್ತು. ಇದೀಗ ಬೆಳಗಿನ ಜಾವದಲ್ಲಿ ಗಮನಿಸ್ಬೋದು, ಇಲ್ಲಿ ಕಚೇರಿಗಳ ಆವರಣದಲ್ಲಿ ಇಷ್ಟು ಪ್ರಮಾಣದ ನೀರು ನಿಂತ್ಕೊಂಡಿದೆ. ಹೀಗಾಗಿ ಪೊಲೀಸ್ ಸಿಬ್ಬಂದಿಗಳು ಹೋಗಬೇಕಾದ್ರೂ ಕೂಡ ಹರಸಾಹಸ ಪಡುವಂಥ ಸ್ಥಿತಿ ಈಗ ಬಳ್ಳಾರಿಯಲ್ಲಿ ತಂದೊದಗಿರುವಂಥದ್ದು. ಜೊತೆಗೆ ರೈಲ್ವೆ ಅಂಡರ್ ಪಾಸ್ಗಳಲ್ಲಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನಿಂತ್ಕೊಂಡು ಅವಾಂತರಗಳೇ ಸೃಷ್ಟಿಯಾಗಿರುವಂಥದ್ದು. ವಾಹನ ಸಂಚಾರ ಕೂಡ ಸಾಕಷ್ಟು ಸಮಸ್ಯೆ ಆಗ್ತದೆ. ಕೇವಲ ಬಳ್ಳಾರಿ ನಗರದಲ್ಲಿ ಮಾತ್ರ ಅಲ್ಲ, ಜಿಲ್ಲೆಯಾದ್ಯಂತ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಮಳೆಯಾಗಿ ಸಾಕಷ್ಟು ಅವಾಂತರಗಳೇ ಸೃಷ್ಟಿಯಾಗಿದೆ. ಒಂದು ಕಡೆ ಮಳೆ ಬಂದಿದ್ದಕ್ಕೆ ರೈತರ ಮುಖದಲ್ಲಿ ಮಂದಹಾಸ ಇದ್ದರೆ, ನಗರ ಪ್ರದೇಶದಲ್ಲಿ ಡ್ರೈನೇಜ್ ಸಿಸ್ಟಮ್ ಸರಿ ಇಲ್ಲದಕ್ಕೋಸ್ಕರ ಸಾಕಷ್ಟು ಪ್ರಮಾಣದಲ್ಲಿ ಮನೆಗಳಿಗೆ ಮತ್ತು ಕಚೇರಿ ಆವರಣಗಳಿಗೆ ನೀರು ನುಗ್ಗಿ ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜೊತೆ ವಿನಾಯಕ್ ಅವರಿಗೆ TV9 ಬಳ್ಳಾರಿ.